ಕಾಂಗ್ರೆಸ್ನಲ್ಲಿ ನಯಾ ಪೈಸೆ ಕಿಮ್ಮತ್ತಿಲ್ಲದೆ ಮತ್ತೆ ಬಿಜೆಪಿಗೆ ಮುಖ ಮಾಡಿದ ಎಸ್.ಟಿ. ಸೋಮಶೇಖರ್. ಬಿಜೆಪಿ ಸೇರಲು ಸೆಂಟಿಮೆಂಟ್ ಅಸ್ತ್ರ ಪ್ರಯೋಗಿಸಿ ಬಿಎಸ್ವೈಗೆ ಪತ್ರ. ಅಂದು ಶೋಭಾ ಕರಂದ್ಲಾಜೆಗೆ ಬೈದಿದ್ದು ಇನ್ನೂ ಕೂಡ ನೆನಪಿದೆ ಅಂತಿದ್ದಾರೆ ಬಿಜೆಪಿಗರು. ಯಾವತ್ತು ಅಲ್ಲಿಗೆ ಬರ್ತೀನಿ, ಕಾಂಗ್ರೆಸ್ ಸೇರ್ತೀನಿ ಅಂತಕ್ಕಂಥದ್ದು ಏನು ಹೇಳಲಿಲ್ಲ. ನಿನ್ನೆ ಮೊನ್ನೆಯವರೆಗೆ ಕಾಂಗ್ರೆಸ್ನ ಜೊತೆ ಗುರುತಿಸಿಕೊಂಡು ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಜೊತೆ ಹಿಂದೆ ಮುಂದೆ ಸುತ್ತಾಡ್ತಿದ್ದಂತಹ ಶಾಸಕ ಯಶವಂತಪುರ ಕ್ಷೇತ್ರದ ಶಾಸಕ ಎಸ್.ಟಿ. ಸೋಮಶೇಖರ್ ಅವರು ಈಗ ದಿಢೀರ್ ಸುದ್ದಿಯಲ್ಲಿದ್ದಾರೆ. ಯಡಿಯೂರಪ್ಪ ಮತ್ತು ವಿಜಯೇಂದ್ರರವರ ಬೂಟನ ನೆಕ್ಕುವವರಿಗೆ ಮಾತ್ರ ನಿಮ್ಮಲ್ಲಿ ಅವಕಾಶನ, ನನ್ನ ರಾಜಕೀಯ ತ್ಯಾಗಕ್ಕೆ ಬೆಲೆನೇ ಇಲ್ವಾ ಅಂತ ಸಾಲು ಸಾಲು ಪ್ರಶ್ನೆಗಳನ್ನ ಮಾಡಿ ಬಿ.ಎಸ್. ಯಡಿಯೂರಪ್ಪನವರಿಗೆ ಪತ್ರ ಬರೆದಿದ್ದಾರೆ ಎಸ್.ಟಿ. ಸೋಮಶೇಖರ್. ಬಿಜೆಪಿ ಪಕ್ಷದಲ್ಲೇ ಇದ್ಕೊಂಡು ಬಿಜೆಪಿಯ ಹಲವಾರು ನಾಯಕರುಗಳಿಗೆ ಹಿಗ್ಗಾಮುಗ್ಗಾ ಬೈದಿದ್ದಂತಹ ಎಸ್.ಟಿ. ಸೋಮಶೇಖರ್ ಅವರು ಈಗ ದಿಢೀರ್ ಬಿಜೆಪಿ ಸೇರುವ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಈ ಹಿಂದೆ ಯಶವಂತಪುರ ಕ್ಷೇತ್ರದ ಮಾಜಿ ಶಾಸಕಿಯಾದಂತಹ ಶೋಭಾ ಕರಂದ್ಲಾಜೆ ಅವರಿಗೆ ಹಿಗ್ಗಾಮುಗ್ಗಾ ಬೈದಿದ್ರು ಎಸ್.ಟಿ. ಸೋಮಶೇಖರ್ ಅವರು. ಕಾಂಗ್ರೆಸ್ನ ಹಲವು ನಾಯಕರೊಂದಿಗೆ ಗುರುತಿಸಿಕೊಳ್ಳುವ ಮೂಲಕ ಎಸ್.ಟಿ. ಸೋಮಶೇಖರ್ ಅವರು ಹಲವು ವದಂತಿಗಳಿಗೆ ಕಾರಣರಾಗಿದ್ರು. ಪಕ್ಷದ ಚಟುವಟಿಕೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ ಹಿನ್ನೆಲೆ ಬಿಜೆಪಿ ಪಕ್ಷ ಎಸ್.ಟಿ. ಸೋಮಶೇಖರ್ ಅವರನ್ನ ಟಿ. ಸೋಮಶೇಖರ್ ಅವರು ಕಾಂಗ್ರೆಸ್ ಸೇರಲಿದ್ದಾರೆ ಎಂಬ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿಬಂದಿತ್ತು. ಆದರೆ ಈಗ ದಿಢೀರ್ ಬೆಳವಣಿಗೆಯಲ್ಲಿ ಬಿಜೆಪಿ ಪಕ್ಷದೊಳಗಿನ ಬೆಳವಣಿಗೆಗಳ ಬಗ್ಗೆ ಅಸಮಾಧಾನವನ್ನು ಹೊರಹಾಕಿ ಬಿ.ಎಸ್. ಯಡಿಯೂರಪ್ಪ ಮತ್ತು ಸಂಘ ಪರಿವಾರಕ್ಕೆ ಒಂದು ಪತ್ರವನ್ನು ಬರೆದಿದ್ದಾರೆ ಎಸ್.ಟಿ. ಸೋಮಶೇಖರ್ ಅವರು. ಈ ಮೂಲಕ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಆಗಿದ್ರೂ ಕೂಡ ನಾನು ಬಿಜೆಪಿಯಿಂದ ಮಾನಸಿಕವಾಗಿ ಇನ್ನೂ ಕೂಡ ದೂರ ಆಗಿಲ್ಲ ಅನ್ನುವ ಸೂಚನೆಯನ್ನ ಎಸ್.ಟಿ. ಸೋಮಶೇಖರ್ ಅವರು ಕೇಂದ್ರದ ನಾಯಕರು ಮತ್ತು ರಾಜ್ಯದ ನಾಯಕರುಗಳಿಗೆ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಇಷ್ಟು ದಿನ ಕಾಂಗ್ರೆಸ್ನ ಹಲವಾರು ನಾಯಕರುಗಳ ಹಿಂದೆ ಮುಂದೆ ಸುತ್ತುತ್ತಿದ್ದಂತಹ ಎಸ್.ಟಿ. ಸೋಮಶೇಖರ್ ಅವರಿಗೆ ಈಗ ದಿಢೀರಂತ ಬಿಜೆಪಿ ಪಕ್ಷ ಮತ್ತೆ ನೆನಪಾಗಿರೋದು ಹಲವಾರು ನಾಯಕರುಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ಯಶವಂತಪುರ ಕ್ಷೇತ್ರದ ಹಲವಾರು ಬಿಜೆಪಿ ನಾಯಕರು ಮತ್ತು ಜೆಡಿಎಸ್ ನಾಯಕರುಗಳು ಎಸ್.ಟಿ. ಸೋಮಶೇಖರ್ ಅವರ ಈ ಪತ್ರದ ಬಗ್ಗೆ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಯಶವಂತಪುರದಂತಹ ದೊಡ್ಡ ಕ್ಷೇತ್ರದಲ್ಲಿ ಬಿಜೆಪಿ, ಜೆಡಿಎಸ್ ಮತ್ತು ಕಾಂಗ್ರೆಸ್ ಮೂರು ಪಕ್ಷಗಳು ಅತಿ ದೊಡ್ಡ ತುರುಸಿನ ಸ್ಪರ್ಧೆಯನ್ನು ಒಡ್ಡಿದ್ವು ಕಳೆದ ಬಾರಿಯ ಚುನಾವಣೆಯಲ್ಲಿ. ಈಗ ಮತ್ತೆ ಮುಂದಿನ ಎಲೆಕ್ಷನ್ಗೆ ತಯಾರಿ ಮಾಡಿಕೊಳ್ಳುವ ಭರದಲ್ಲಿ ಹಲವಾರು ನಾಯಕರುಗಳು ಇದ್ದಾರೆ. ಈಗಾಗಲೇ ಬಿಜೆಪಿಯಿಂದ ಯಶವಂತಪುರದಲ್ಲಿ ನಿಂತಿದ್ದಂತಹ ಶೋಭಾ ಕರಂದ್ಲಾಜೆರವರು ಯಶವಂತಪುರ ಕ್ಷೇತ್ರದ ಶಾಸಕಿಯಾಗಿದ್ರು. ಈಗ ಸದ್ಯ ಸಂಸದರಾಗಿರುವ ಶೋಭಾ ಕರಂದ್ಲಾಜೆರವರು ಯಶವಂತಪುರ ಕ್ಷೇತ್ರದಿಂದ ಮತ್ತೆ ಸ್ಪರ್ಧಿಸುವ ಆಸಕ್ತಿಯಂತೂ ಅವರಿಗಿಲ್ಲ. ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಯಶವಂತಪುರ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದಂತಹ ಎಸ್.ಟಿ. ಸೋಮಶೇಖರ್ ಅವರಿಗೆ ಇಡೀ ಯಶವಂತಪುರ ಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರು ಹಾಗೂ ರಾಜ್ಯದ ಬಿಜೆಪಿ ನಾಯಕರುಗಳು ಎಸ್.ಟಿ. ಸೋಮಶೇಖರ್ ಅವರ ಗೆಲುವಿಗೆ ಪಣ ತೊಟ್ಟು ನಿಂತಿದ್ರು. ಅದರಂತೆ ಗೆದ್ರು ಕೂಡ. ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಯಶವಂತಪುರ ಕ್ಷೇತ್ರದಲ್ಲಿ ಎಸ್.ಟಿ. ಸೋಮಶೇಖರ್ ಅವರಿಗೆ ಪ್ರಬಲ ಪೈಪೋಟಿ ಕೊಟ್ಟವರು ಅಂದ್ರೆ ಜೆಡಿಎಸ್ನ ಜವರಾಯಿಗೌಡ. ಯಶವಂತಪುರ ಕ್ಷೇತ್ರದಲ್ಲಿ ಬಹಳ ಕಡಿಮೆ ಅಂತರದಲ್ಲಿ ಜವರಾಯಿಗೌಡರವರು ಸೋಲನ್ನು ಒಪ್ಪಿಕೊಂಡ್ರು. ಯಶವಂತಪುರ ಕ್ಷೇತ್ರದಲ್ಲಿ ಬಿಜೆಪಿ ಬಿಟ್ರೆ ಜೆಡಿಎಸ್ ಪ್ರಬಲ ಪೈಪೋಟಿಯನ್ನ ಕೊಟ್ಟಿದೆ. ಯಶವಂತಪುರ ಕ್ಷೇತ್ರದಲ್ಲಿ ಜೆಡಿಎಸ್ ಸಖತ್ ಸ್ಟ್ರಾಂಗ್. ಈಗ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಪಕ್ಷವಾಗಿರೋದ್ರಿಂದ ಮುಂದಿನ ಚುನಾವಣೆಗೆ ಜೆಡಿಎಸ್ ಅಥವಾ ಬಿಜೆಪಿ ಎರಡು ಪಕ್ಷದಲ್ಲಿ ಒಬ್ಬರು ಯಶವಂತಪುರ ಕ್ಷೇತ್ರದಲ್ಲಿ ನಿಲ್ಲುವ ಸಾಧ್ಯತೆ ಇದೆ. ಹಾಗಾಗಿ ಬಹುತೇಕ ಬಿಜೆಪಿ ಜೆಡಿಎಸ್ಗೆ ಯಶವಂತಪುರ ಕ್ಷೇತ್ರವನ್ನ ಬಿಟ್ಕೊಡುವ ಸಾಧ್ಯತೆ ಇದೆ. ಒಂದು ವೇಳೆ ಜೆಡಿಎಸ್ಗೆ ಈ ಕ್ಷೇತ್ರವನ್ನ ಬಿಟ್ಕೊಟ್ರೆ ಕಳೆದ ಚುನಾವಣೆಯಲ್ಲಿ ಕಡಿಮೆ ಅಂತರದಲ್ಲಿ ಸೋತಂತಹ ಜವರಾಯಿಗೌಡರವರು ಜೆಡಿಎಸ್ನಿಂದ ಸ್ಪರ್ಧೆ ಮಾಡುವ ಸಾಧ್ಯತೆ ಇದೆ. ಹೀಗಾಗಿಯೇ ಇದನ್ನ ಅರಿತಿರುವ ಎಸ್.ಟಿ. ಸೋಮಶೇಖರ್ ಅವರು ಮುಂದೆ ಕಾಂಗ್ರೆಸ್ ಗೆಲ್ಲುತ್ತೋ ಇಲ್ವೋ ಗೊತ್ತಿಲ್ಲ, ಈಗಾಗಲೇ ಬಿಜೆಪಿಯಿಂದ ಗೆದ್ದಾಗಿದೆ, ಹಾಗಾಗಿ ಮುಂದೆಯೂ ಕೂಡ ಬಿಜೆಪಿಯಿಂದನೇ ಸ್ಪರ್ಧೆ ಮಾಡುವ ಆಸೆ ಇದ್ದಂತಿದೆ. ಹಾಗಾಗಿಯೇ ಸ್ಥಾನವನ್ನ ಭದ್ರ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಮತ್ತೆ ಬಿಜೆಪಿ ಪಕ್ಷ ಸೇರೋದಕ್ಕೆ ಒಂದು ಅಪ್ಲಿಕೇಶನ್ ಹಾಕಾಗಿದೆ. ಈಗ ಮುಂದೆ ಬಿಜೆಪಿ ಪಕ್ಷ ಮತ್ತು ಸಂಘ ಪರಿವಾರದವರು ಎಸ್.ಟಿ. ಸೋಮಶೇಖರ್ ಅವರ ವಿಚಾರವಾಗಿ ಯಾವ ನಿರ್ಧಾರವನ್ನು ಕೈಗೊಳ್ತಾರೆ ಅಂತ ಕಾದು ನೋಡಬೇಕು. ಯಡಿಯೂರಪ್ಪನವರಿಗೆ ಪತ್ರ ಬರೆದಂತಹ ವಿಚಾರವಾಗಿ ಮಾಧ್ಯಮದವರು ಪ್ರಶ್ನೆ ಮಾಡಿದ್ದಕ್ಕೆ ಎಸ್.ಟಿ. ಸೋಮಶೇಖರ್ ಅವರು ಹೇಳಿದಿಷ್ಟು. ಈ ವಿಚಾರವಾಗಿ ಕೇಂದ್ರದ ನಾಯಕರಿಗೆ ಇನ್ನೂ ಕೂಡ ಪತ್ರವನ್ನ ಬರೆದಿಲ್ಲ. ಯಡಿಯೂರಪ್ಪನವರು ಮತ್ತು ವಿಜಯೇಂದ್ರ ಮತ್ತು ಸಂಘ ಪರಿವಾರದ ಕೆಲವರಿಗೆ ಈ ಪತ್ರವನ್ನ ಬರೆದಿದ್ದೀನಿ. ನನ್ನ ವಿಚಾರದಲ್ಲಿ ಯಡಿಯೂರಪ್ಪನವರಾಗ್ಲಿ ವಿಜಯೇಂದ್ರ ಆಗ್ಲಿ ಎಂದು ಕೂಡ ಅಗೌರವದಿಂದ ನಡ್ಕೊಂಡೇ ಇಲ್ಲ. ನಾನು ಬಿಜೆಪಿ ಪಕ್ಷಕ್ಕೆ ಬಂದಾಗ ಸಚಿವ ಸ್ಥಾನ ಕೊಟ್ಟರು ಹಾಗೂ ಮೈಸೂರು ಉಸ್ತುವಾರಿ ಸಚಿವ ಸ್ಥಾನವನ್ನು ಕೊಟ್ಟರು. ಹಾಗಾಗಿ ಬಿ.ಎಸ್. ಯಡಿಯೂರಪ್ಪ ಹಾಗೂ ವಿಜಯೇಂದ್ರರವರ ಬಗ್ಗೆ ಯಾವುದೇ ಅಸಮಾಧಾನ ಇಲ್ಲ ಅಂತ ಸ್ಪಷ್ಟಪಡಿಸಿದ್ರು ಎಸ್.ಟಿ. ಸೋಮಶೇಖರ್ ಅವರು.
ಇಷ್ಟಕ್ಕೆ ಸುಮ್ಮನಾಗದ ಎಸ್ ಟಿ ಸೋಮಶೇಖರ್ ಅವರು ಯಡಿಯೂರಪ್ಪನವರನ್ನ ವೈಯಕ್ತಿಕವಾಗಿ ಭೇಟಿ ಮಾಡ್ತೀನಿ, ಅವರು ಚುನಾವಣೆಯಲ್ಲಿ ಬ್ಯುಸಿಯಾಗಿರುವುದರಿಂದ ಕೆಲವೇ ದಿನಗಳಲ್ಲಿ ಟೈಮ್ ತಗೊಂಡು ಅವರನ್ನ ಭೇಟಿ ಮಾಡಿ ಈ ಎಲ್ಲ ವಿಚಾರವನ್ನ ಅವರ ಗಮನಕ್ಕೆ ತರ್ತೀನಿ. ಸದ್ಯ ಬಿಜೆಪಿಗೆ ಮರಳುವ ಚಿಂತನೆ ಮಾಡಿಲ್ಲ, ಕಾಂಗ್ರೆಸ್ ಸೇರುವುದಾಗಿಯೂ ಕೂಡ ನಾನು ಎಲ್ಲೂ ಹೇಳಿಲ್ಲ. ದೊಡ್ಡ ಕ್ಷೇತ್ರವಾಗಿರುವುದರಿಂದ ಸಿಎಂ ಡಿಸಿಎಂ ರವರನ್ನ ಭೇಟಿಯಾಗಿ ಯಶವಂತಪುರ ಕ್ಷೇತ್ರಕ್ಕೆ ಅನುದಾನ ತರುವ ನಿಟ್ಟಿನಲ್ಲಿ ನಾನು ಕೆಲಸವನ್ನ ಮಾಡ್ತಾ ಇದ್ದೀನಿ ಅಷ್ಟೇ ಅಂತ ಹೇಳುವ ಮೂಲಕ ರಾಜ್ಯ ಬಿಜೆಪಿಯ ಬಗ್ಗೆ ಸ್ವಲ್ಪ ಸಾಫ್ಟ್ ಆಗಿ ಮಾತನಾಡ್ತಿದ್ದಾರೆ ಎಸ್ ಟಿ ಸೋಮಶೇಖರ್ ಅವರು. ಅಷ್ಟಕ್ಕೂ ಎಸ್ ಟಿ ಸೋಮಶೇಖರ್ ಅವರಿಗೆ ದಿಢೀರ್ ಭಯ ಶುರುವಾಗಿರೋದು ಯಾಕೆ? ಯಶವಂತಪುರ ಕ್ಷೇತ್ರದಲ್ಲಿ ದಿನದಿಂದ ದಿನಕ್ಕೆ ತಮ್ಮ ಹಿಡಿತ ತಪ್ತಾ ಇದೆಯಾ? ಯಶವಂತಪುರ ಕ್ಷೇತ್ರದಲ್ಲಿ ಜೆಡಿಎಸ್ ಪ್ರಬಲವಾಗ್ತಾ ಇದೆಯಾ? ಬಿಜೆಪಿ ಪಕ್ಷದ ಜೊತೆ ಮೈತ್ರಿ ಮಾಡಿಕೊಂಡಿರುವ ಜೆಡಿಎಸ್ ತನ್ನದೇ ಆದಂತಹ ಸ್ಟ್ರಾಟಜಿಯನ್ನ ಮಾಡ್ತಾ ಇದೆ ಮುಂದಿನ ಎಲೆಕ್ಷನ್ಗೆ. ಯಶವಂತಪುರ ಕ್ಷೇತ್ರದಲ್ಲಿ ಜೆಡಿಎಸ್ನ ಅಭ್ಯರ್ಥಿಯನ್ನ ಅಂತಿಮಗೊಳಿಸಿ ಎಸ್ ಟಿ ಸೋಮಶೇಖರ್ ಅವರ ವಿರುದ್ಧ ಕಣಕ್ಕಿಳಿಸುವ ಎಲ್ಲ ಪ್ರಯತ್ನಗಳು ತೆರೆಮರೆಯಲ್ಲಿ ನಡೀತಾ ಇದೆ. ಶೋಭಾ ಕರಂದ್ಲಾಜೆರವರಿಗೆ ಈ ಹಿಂದೆ ಹಿಗ್ಗಾಮುಗ್ಗಾ ಬೈದಿದ್ರು ಎಸ್ ಟಿ ಸೋಮಶೇಖರ್ ಅವರು. ಬಿಜೆಪಿಯಿಂದ ಎಸ್ ಟಿ ಸೋಮಶೇಖರ್ ಅವರು ಯಶವಂತಪುರ ಕ್ಷೇತ್ರದಿಂದ ಕಣಕ್ಕಿಳಿದಾಗ ಶೋಭಾ ಕರಂದ್ಲಾಜೆರವರು ಎಸ್ ಟಿ ಸೋಮಶೇಖರ್ ಅವರ ಪರ ಪ್ರಚಾರವನ್ನ ಮಾಡಿದ್ರು. ರಾತ್ರಿ ಹಗಲೆನ್ನದೆ ಪ್ರಚಾರವನ್ನ ಮಾಡಿ ಬಿಜೆಪಿ ಪಕ್ಷಕ್ಕೆ ಮತ್ತು ಎಸ್ ಟಿ ಸೋಮಶೇಖರ್ ಅವರ ಗೆಲುವಿಗೆ ಶ್ರಮವನ್ನ ವಹಿಸಿದ್ರು ಶೋಭಾ ಕರಂದ್ಲಾಜೆರವರು. ಆದರೆ ಇದೆಲ್ಲವನ್ನ ಮರೆತಂತಹ ಎಸ್ ಟಿ ಸೋಮಶೇಖರ್ ಅವರು ಯಶವಂತಪುರ ಕ್ಷೇತ್ರದ ಮಾಜಿ ಶಾಸಕಿ ಶೋಭಾ ಕರಂದ್ಲಾಜೆರವರ ವಿರುದ್ಧ ಪ್ರೆಸ್ ಮೀಟ್ ಮಾಡಿ ಮತ್ತು ಹೋದಲ್ಲಿ ಬಂದಲ್ಲಿ ಬಾಯಿಗೆ ಬಂದಂತೆ ಬೈದಿದ್ರು. ಇದನ್ನೆಲ್ಲ ಕೂಡ ಇನ್ನು ಶೋಭಾ ಕರಂದ್ಲಾಜೆ ಮತ್ತು ಯಶವಂತಪುರ ಕ್ಷೇತ್ರದ ಬಿಜೆಪಿ ನಾಯಕರುಗಳು ಇನ್ನೂ ಕೂಡ ಮರೆತಿಲ್ಲ. ಈಗ ದಿಢೀರಂತ ಬಿಎಸ್ ಯಡಿಯೂರಪ್ಪನವರಿಗೆ ಪತ್ರ ಬರೆದಿರುವ ಎಸ್ ಟಿ ಸೋಮಶೇಖರ್ ಅವರು ಪರೋಕ್ಷವಾಗಿ ಬಿಜೆಪಿ ಪಕ್ಷಕ್ಕೆ ಮತ್ತೆ ಮರಳುವ ರೀತಿಯಲ್ಲಿ ಪತ್ರದಲ್ಲಿ ಉಲ್ಲೇಖನ ಮಾಡಿದ್ದಾರೆ. ಟಿ ಸೋಮಶೇಖರ್ ಅವರ ಪತ್ರದ ಬಗ್ಗೆ ಮಾಧ್ಯಮದವರು ಯಡಿಯೂರಪ್ಪನವರನ್ನ ಪ್ರಶ್ನೆ ಮಾಡಿದ್ರು. ಆದರೆ ಯಡಿಯೂರಪ್ಪನವರು ಈ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ ಅಂತ ಅದಕ್ಕೆ ಒಂದೇ ಮಾತಿನಲ್ಲಿ ಉತ್ತರ ಕೊಟ್ಟು ಹೊರಟೋಗಿದ್ದಾರೆ. ಇದಕ್ಕೆ ಕೌಂಟರ್ ಕೊಟ್ಟಂತಹ ಎಸ್ ಟಿ ಸೋಮಶೇಖರ್ ಅವರು ಬಿಜೆಪಿಗೆ ಮರಳುವ ಚಿಂತನೆ ನಾನು ಇನ್ನೂ ಕೂಡ ಮಾಡಿಲ್ಲ, ನಾನೀಗ ಕ್ಷೇತ್ರದ ಶಾಸಕ, ಕ್ಷೇತ್ರಕ್ಕೆ ಅನುದಾನ ತರ್ತಿದ್ದೇನೆ, ಕೆಲಸ ಮಾಡ್ತಾ ಇದ್ದೇನೆ. 2028ರ ಚುನಾವಣೆಯಲ್ಲಿ ನಾನು ಎಲ್ಲಿಗೆ ಹೋಗಬೇಕು ಅಂತ ತೀರ್ಮಾನವನ್ನ ಮಾಡ್ತೀನಿ. ಬಿಜೆಪಿಗೆ ಮರಳಲು ಯಡಿಯೂರಪ್ಪನವರನ್ನ ಕೇಳುವ ಅವಶ್ಯಕತೆ ನನಗಿಲ್ಲ ಅಂತ ಸೋಮಶೇಖರ್ ಅವರು ಕೌಂಟರ್ ಕೊಟ್ಟರು. ಈ ರೀತಿ ಪಕ್ಷಕ್ಕೆ ಮತ್ತೆ ಮರಳೋದಕ್ಕೆ ಯಡಿಯೂರಪ್ಪನವರ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿರುವ ಎಸ್ ಟಿ ಸೋಮಶೇಖರ್ ಅವರು ಯಡಿಯೂರಪ್ಪನವರಿಗೆ ಈ ರೀತಿ ಸಾಲು ಸಾಲು ಪ್ರಶ್ನೆಗಳನ್ನ ಹಾಕಿ ಪತ್ರವನ್ನ ಬರೆಯುವ ಉದ್ದೇಶವಾದರೂ ಏನಿತ್ತು? ಸಂಘ ಪರಿವಾರಕ್ಕೂ ಕೂಡ ಇದೇ ರೀತಿಯ ಪತ್ರವನ್ನ ಬರೆದಿದ್ದಾರೆ ಎಸ್ ಟಿ ಸೋಮಶೇಖರ್ ಅವರು. ಮುಂದಿನ ಚುನಾವಣೆಗೋಸ್ಕರ ತಮ್ಮ ಸ್ಥಾನವನ್ನ ಭದ್ರ ಮಾಡಿಕೊಳ್ಳುವ ಪ್ರಯತ್ನದಲ್ಲಿರುವ ಎಸ್ ಟಿ ಸೋಮಶೇಖರ್ ಅವರು ಕಾಂಗ್ರೆಸ್ಗೆ ಸೇರ್ಬೇಕಾ ಅಥವಾ ಬಿಜೆಪಿಗೆ ಮತ್ತೆ ಮರಳಬೇಕಾ ಅನ್ನುವ ಕನ್ಫ್ಯೂಷನ್ ಅಲ್ಲಿದ್ದಾರೆ. ರಾಜಕೀಯ ಅಂದ್ರೆ ಇದೆ ಅಲ್ವಾ, ಯಾರು ಯಾರ ಪರ, ಯಾರು ಯಾವಾಗ ಯಾವ ಪಕ್ಷದಲ್ಲಿರ್ತಾರೆ ಅಂತ ಅವರಿಗೆ ಗೊತ್ತಿರುವುದಿಲ್ಲ. ನಿಮ್ಗೇನನ್ಸುತ್ತೆ? ಎಸ್ ಟಿ ಸೋಮಶೇಖರ್ ಅವರು ಯಶವಂತಪುರ ಕ್ಷೇತ್ರದಲ್ಲಿ ಮುಂದೆ ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿ ಆಗ್ಬೇಕಾ ಅಥವಾ ಬಿಜೆಪಿ ಪಕ್ಷಕ್ಕೆ ಮತ್ತೆ ಮರಳಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಬೇಕಾ ಅಥವಾ ಕಾಂಗ್ರೆಸ್ಗೂ ಹೋಗಕ್ಕಾಗದೆ ಬಿಜೆಪಿಗೂ ಹೋಗಕ್ಕಾಗದೆ ಪ್ರತ್ಯೇಕ ಸ್ಪರ್ಧೆ ಮಾಡಿ ಗೆಲ್ತಾರಾ ಎಸ್ ಟಿ ಸೋಮಶೇಖರ್ ಅವರು? ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ.